ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಮಗೆಲ್ಲ ಗೊತ್ತು 7 ಜನ ಆರೋಪಿಗಳ ಜಾಮೀನು ರದ್ದಾಗಿ ಮತ್ತೊಮ್ಮೆ ಜೈಲು ಪಾಲಾಗಿದ್ದಾರೆ. ಅದರಲ್ಲಿ ಪವಿತ್ರ ಗೌಡ, ದರ್ಶನ್ ಸೇರಿದಂತೆ. ಈಗ ಪವಿತ್ರ ಗೌಡ ಅವರ ಭವಿಷ್ಯ ಏನಾಗಬಹುದು ಅನ್ನೋದು ಬಹುತೇಕರಿಗೆ ಪ್ರಶ್ನೆಯಾಗಿತ್ತು. ಬಟ್ ಈಗ ವಕೀಲರೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಸದ್ಯಕ್ಕೆ ಪವಿತ್ರ ಗೌಡ ಜೈಲಿನಿಂದ ಬರೋದು ಡೌಟ್ ಅಂತೆ. ಪವಿತ್ರ ಗೌಡ ಜೈಲಿಂದ ಹೊರಬರೋದಕ್ಕೆ ಇನ್ನೂ 1 ವರ್ಷನಾದ್ರೂ ಬೇಕಾಗತ್ತಂತೆ. ಹಾವೇರಿಯಲ್ಲಿ ಪವಿತ್ರ ಗೌಡ ಪರ ವಕೀಲ ಬಾಲನ್ ಸ್ಫೋಟಕ ಮಾಹಿತಿ ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಆರೋಪಿ ನಂಬರ್ 1 ಪವಿತ್ರ ಗೌಡ. ಎಫ್ಎಸ್ಎಲ್ಗೆ ಕಳಿಸಿರುವ ಕೂದಲು ಯಾರದ್ದು ಅನ್ನೋದೇ ಗೊತ್ತಿಲ್ಲ. ಈ ಕೇಸ್ ದಾರಿ ತಪ್ಪಿದೆ ಅಂತ ವಕೀಲ ಬಾಲನ್ ಅವರು ಹೇಳ್ತಿದ್ದಾರೆ. ನಿರಪರಾಧಿಗಳು ಹೊರಗೆ ಬಂದೇ ಬರ್ತಾರೆ. ಇದೇ 17ಕ್ಕೆ ಸಾಕ್ಷಿಗಳ ಟ್ರಯಲ್ ಕೂಡ ಆರಂಭ ಆಗುತ್ತೆ. ಪವಿತ್ರ ಗೌಡ ಹೊರ ಬರೋದಕ್ಕೆ ಇನ್ನು ಮ್ಯಾಕ್ಸಿಮಮ್ ಅಂದ್ರೂ ಕೂಡ 1 ವರ್ಷ ಬೇಕಾಗುತ್ತೆ. ಅಲ್ಲಿ ತನಕ ಕಾಯಲೇಬೇಕಾದಂತ ಅನಿವಾರ್ಯತೆ ಇದೆ ಅಂತ ವಕೀಲ ಬಾಲನ್ ಅವರು ಈ ಹೇಳಿಕೆ ಕೊಟ್ಟಿದ್ದಾರೆ. ಎನಿವೆ, ವಕೀಲ ಬಾಲನ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿರೋದೇನೆಂದ್ರೆ, ಹೆಂಗಾದ್ರೂ ಮಾಡಿ ಪವಿತ್ರ ಗೌಡ ಅವರನ್ನ ಆಚೆ ತಂದೆ ತರ್ತೀವಿ, ಆಚೆ ಕರ್ಕೊಂಡು ಬಂದೇ ಬರ್ತೀವಿ, ಆ ನಿಟ್ಟಿನಲ್ಲೇ ನಮ್ಮ ಹೋರಾಟಗಳು ಇದ್ದೇ ಇರುತ್ತೆ ಅನ್ನುವಂತಹ ವಿಚಾರವನ್ನ ಡೇ 1 ನಿಂದಲೂ ಕೂಡ ವಕೀಲ ಬಾಲನ್ ಅವರು ಹೇಳ್ತಾ ಬಂದಿದ್ರು. ಬಟ್ ಈಗ ಅವರೇ ಹೇಳ್ತಿದ್ದಾರೆ ನೋಡಿ, ಪವಿತ್ರ ಗೌಡ ಆಚೆ ಬರ್ಬೇಕಂದ್ರೆ 1 ವರ್ಷ ಬೇಕು ಅಂತ. ಆಯ್ತು, ಓಕೆ. ಪವಿತ್ರ ಗೌಡ ಕೇಸಲ್ಲಿ ನಾನು ತಗೊಂಡಿದ್ದೀನಿ, ನಾನೇ ಲಾಯರು. ಅದು ಈಗ 17ನೇ ತಾರೀಕು ಶುರು ಆಗುತ್ತೆ. ಒಂದು ಕ್ಲೂ ಮಾತ್ರ ಕೊಡ್ತೀನಿ. ಅದು ಪೊಲೀಸರು ಎಷ್ಟೊಂದು ಕಿತಾಪತಿ ಮಾಡಿದ್ದಾರೆ, ಡಿರೈಲ್ ಮಾಡಿದ್ದಾರೆ ಅನ್ನೋದಕ್ಕೆ. 2 ಗಾಡಿ ಅದರಲ್ಲಿ ಉಪಯೋಗ ಮಾಡಿದ್ರು ಅನ್ನೋದು ಕೇಸು. ಗಾಡಿ ಒಳಗಡೆ ಕೂದಲು ಬಿದ್ದಿದೆ ಅನ್ನೋದು ಇನ್ನು ಕೇಸು. ಕೂದಲು ವಶಪಡಿಸಿಕೊಂಡಿದ್ವಿ ಅನ್ನೋದು ಕೇಸು. ಕೂದಲನ್ನೇ ನಾವು FSLಗೆ ಕಳಿಸಿದ್ದೀವಿ, ರಿಪೋರ್ಟ್ ಬಂದಿದೆ. ರಿಪೋರ್ಟಲ್ಲಿ ಮಹಿಳೆಯರು ಕೂದಲು ಅಂದರೆ IO ಹೇಳ್ತಾರೆ ಅದು ಪವಿತ್ರ ಗೌಡ ಕೂದಲು. ಅಂದರೆ ಯಾರು ಕೂದಲಂದು